Good morning, dear students. Welcome back to my class. In today's class, I am going to teach you word order. Dear students, ನಿಮ್ಮ ಆರ್ಟಿಕ್ಯುಲೇಷನ್ ಫಸ್ಟ್ ಪಿ ಯು ಸಿ ಬುಕ್ಕಲ್ಲಿ ಇದನ್ನು ಕೊಟ್ಟಿದ್ದಾರೆ. ಹಾಗಾದರೆ ವರ್ಡ್ ಆರ್ಡರ್ ಹೇಳೋದಕ್ಕಿಂತ ಮುಂಚೆ ಬಿಫೋರ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ವರ್ಡ್ ಆರ್ಡರ್ ಲೆಟ್ಸ್ ಡಿಸ್ಕಸ್ ಅಬೌಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಹಾಗಾದರೆ ಸಬ್ಜೆಕ್ಟ್ ಅಂದರೆ ಏನು, ಓಕೆ, ಆಬ್ಜೆಕ್ಟ್ ಅಂದರೆ ಏನು, ಪ್ರೆಡಿಕೇಟ್ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ನೋಡೋಣ. ಹಾಗಾದರೆ ಟು ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ವರ್ಡ್ಸ್ ಶುಡ್ ಬಿ ಅರೇಂಜ್ಡ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್. ಆದರೆ ಇಂಗ್ಲೀಷಲ್ಲಿ ನಾವು ಒಂದು ವಾಕ್ಯವನ್ನು ಬರೆಯೋದಕ್ಕೆ ಹೋದರೆ, ಒಂದು ಪರಿಪೂರ್ಣವಾದ ಮೀನಿಂಗನ್ನು ಕೊಡಬೇಕಾದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಆರ್ಡರಲ್ಲಿ ಅದು ಇರಬೇಕು. ದಟ್ ಮೀನ್ಸ್ ಸಬ್ಜೆಕ್ಟ್ ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಹೌದಾ? ಹಾಗಾದರೆ ಮೊದಲಿಗೆ ನಾವೇನಪ್ಪ ಅಂದರೆ ಇಲ್ಲಿ ಎವ್ರಿ ಸೆಂಟೆನ್ಸ್ ಆ್ಯಸ್ ಟೂ ಪಾರ್ಟ್ಸ್, ಮೇನ್ಲಿ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಹಾಗಾದರೆ ಒಂದು ಸೆಂಟೆನ್ಸಲ್ಲಿ ಎರಡು ಭಾಗ ಇರುತ್ತೆ. ಅದು ಸಬ್ಜೆಕ್ಟ್, ಇನ್ನೊಂದು ಪ್ರೆಡಿಕೇಟ್. ಹಾಗಾದರೆ ಸಬ್ಜೆಕ್ಟ್ ಅಂದರೆ ಏನು? ಸಬ್ಜೆಕ್ಟ್ ಮೀನ್ಸ್ ಕರ್ತೃ. ಟೆಲ್ಸ್ ಅಸ್ ವಾಟ್ ದ ಸೆಂಟೆನ್ಸ್ ಈಸ್ ಅಬೌಟ್. ಹಾಗಾದರೆ ಒಂದು ಸೆಂಟೆನ್ಸಲ್ಲಿ ಏನಪ್ಪ ಅಂದರೆ ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಭಾಳ ಮುಖ್ಯವಾಗಿರುತ್ತೆ. ಅದು ಏನಪ್ಪ ಅಂದರೆ ವಾಟ್ ದ ಸೆಂಟೆನ್ಸ್ ಈಸ್ ಅಬೌಟ್. ಈ ಒಂದು ಸೆಂಟೆನ್ಸ್ ಏನನ್ನು ಕುರಿತಾಗಿದೆ, ಹೌದಾ, ಅನ್ನೋದನ್ನದು ಹೇಳುತ್ತೆ. ಆ್ಯಂಡ್ ದೆನ್ ಪ್ರೆಡಿಕೇಟ್ ಟೆಲ್ಸ್ ಅಸ್ ವಾಟ್ ದ ಸಬ್ಜೆಕ್ಟ್ ಡಸ್. ಹಾಗಾದರೆ ಸಬ್ಜೆಕ್ಟ್ ಏನು ಮಾಡಿದೆ ಅನ್ನೋದನ್ನು ಅದೇನು ಮಾಡುತ್ತೆ, ಡಿನೋಟ್ ಮಾಡುತ್ತೆ. ಯಾವುದು? ಪ್ರೆಡಿಕೇಟ್. ಆ್ಯಂಡ್ ದೆನ್ ಆಬ್ಜೆಕ್ಟ್ ಅಂದರೆ ದೇ ರಿಸೀವ್ ದ ಆ್ಯಕ್ಷನ್. ಇದೇನಪ್ಪ ಅಂದ್ರೆ ರಿಸೀವ್ ಮಾಡುವಂಥ ಕೆಲಸ ಮಾಡುತ್ತೆ. ಆ್ಯಕ್ಷನನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ದಟ್ ಮೀನ್ಸ್ ಕರ್ತೃ ಏನನ್ನು ಮಾಡಿದ್ದಾನೆ, ಅಥವಾ ಯಾವ ಕೆಲಸವನ್ನು ಮಾಡಿದ್ದಾನೆ ಅನ್ನೋದನ್ನು ಏನು ಮಾಡ್ತದೋ ಆಬ್ಜೆಕ್ಟ್ ನಮಗೆ ಹೇಳುತ್ತೆ. ರೈಟ್? ಹಾಗಾದರೆ ಎಕ್ಸಾಂಪಲ್ ನೋಡೋದಾದರೆ ಕಿರಣ್ ಏಟ್ ಆ್ಯನ್ ಆ್ಯಪಲ್. ಇನ್ ದಿಸ್ ಸೆಂಟೆನ್ಸ್ ಕಿರಣ್ ಈಸ್ ದ ಸಬ್ಜೆಕ್ಟ್. ಆ್ಯಂಡ್ ದೆನ್ ವಾಟ್ ಕಿರಣ್ ಡಸ್ ಹಿಯರ್. ಅವನು ಕಿರಣ್ ಏನು ಮಾಡಿದ್ದಾನೆ ಅಂತಂದರೆ ಏಟ್ ಆ್ಯನ್ ಆ್ಯಪಲ್. ಇದೇನಿದು ಏಟ್ ಆ್ಯನ್ ಆ್ಯಪಲ್ ಏನಿದೆಲ್ಲ, ದಿಸ್ ಒನ್ ಪಾರ್ಟ್ ಈಸ್ ವಾಟ್? ಪ್ರೆಡಿಕೇಟ್. ಎವ್ರಿ ಸೆಂಟೆನ್ಸ್ ಆ್ಯಸ್ ಟೂ ಪಾರ್ಟ್ಸ್, ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಪ್ರೆಡಿಕೇಟ್ ನಮಗೆ ಏನು ಮೀನಿಂಗ್ ಕೊಡ್ತದೋ, ವಾಟ್ ದ ಸಬ್ಜೆಕ್ಟ್ ಡಸ್. ಕಿರಣ್ ಏಟ್ ಆ್ಯನ್ ಆ್ಯಪಲ್. ಏಟ್ ಆ್ಯನ್ ಆ್ಯಪಲ್ ಪ್ರೆಡಿಕೇಟ್. ಆ್ಯಂಡ್ ದೆನ್ ಕಿರಣ್ ಏನನ್ನ ತಿಂದ ಅಂತ ನಾವು ಕ್ವಶನ್ ಮಾಡಿದರೆ ಏನಾಗ್ತದೋ ಆ್ಯಪಲ್. ಆ್ಯಪಲ್ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಓಕೆ. ಆ್ಯಂಡ್ ಹಿಯರ್ ಏಟ್ ಏನಿದೆಲ್ಲ, ದಿಸ್ ಈಸ್ ವಾಟ್? ವರ್ಬ್. ಈಟ್, ಏಟ್, ಈಟನ್. ಇದು ಸಿಂಪಲ್ ಪಾಸ್ಟೆನ್ಸಲ್ಲಿದೆ. ಯಾವಾಗಲೂ ವರ್ಬ್ ಏನಪ್ಪ ಅಂದ್ರೆ ಆ್ಯಕ್ಷನನ್ನು ತೋರಿಸುತ್ತದೆ. ಅಂದರೆ ಕ್ರಿಯಾಪದ ಯಾವಾಗಲೂ ಕ್ರಿಯೆಯನ್ನು ತೋರಿಸುತ್ತೆ. ಓಕೆ, ರೈಟ್? ಕ್ರಿಯಾಪದ ಇದೇನಪ್ಪ ಅಂದ್ರೆ ಇಟ್ ಈಸ್ ದ ಆರ್ಟ್ ಆಫ್ ಇಂಗ್ಲೀಷ್ ಅಂತ ಹೇಳ್ತೀವಿ ನಾವಿಲ್ಲಿ. ಇಂಗ್ಲೀಷಿನ ಹೃದಯವಿದ್ದಂತೆ. ಯಾಕಂದರೆ ವಿತೌಟ್ ವರ್ಬ್ಸ್ ವಿ ಕಾಂಟ್ ಕ್ರಿಯೇಟ್ ಎ ಸೆಂಟೆನ್ಸ್. ಒಂದು ಸೆಂಟೆನ್ಸನ್ನು ನಮಗೇನಪ್ಪ ಅಂದರೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆ, ವಿತೌಟ್ ವರ್ಬ್. ಇಲ್ಲೇನಪ್ಪ ಅಂದರೆ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ದೆನ್ ಆಬ್ಜೆಕ್ಟನ್ನು ನೋಡಿದ್ವಿ ಇವಾಗ. ಆ್ಯಂಡ್ ದೆನ್ ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ ಮೋಹನ್ ಪ್ಲೇಸ್ ಕ್ರಿಕೆಟ್ ರೆಗ್ಯುಲರ್ಲಿ. ಮೋಹನ್ ಸಬ್ಜೆಕ್ಟ್ ಆಗ್ತಾನೆ. ಆ್ಯಂಡ್ ದೆನ್ ಪ್ಲೇಸ್ ಕ್ರಿಕೆಟ್ ರೆಗ್ಯುಲರ್ಲಿ. ದಿಸ್ ಒನ್ ಈಸ್ ವಾಟ್? ಪ್ರೆಡಿಕೇಟ್. ಹಾಗಾದರೆ ಪ್ಲೇಸ್ ಇದು ವರ್ಬ್. ಆ್ಯಂಡ್ ದೆನ್ ಮೋಹನ್ ಏನು ಆಡ್ತಾನೆ ಅಂತ ಕ್ವಶನ್ ಮಾಡಿದಾಗ ಕ್ರಿಕೆಟ್, ಹೌದಾ? ಕ್ರಿಕೆಟ್ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಹಾಗಾದರೆ ಅವನು ಕ್ರಿಕೆಟನ್ನು ರೆಗ್ಯುಲರ್ಲಿ ಅವನೇನಪ್ಪ ಅಂದ್ರೆ ಆಡ್ತಾನೆ. ಓಕೆ, ರೈಟ್? ಹಾಗಾದರೆ ನಿಮ್ಮ ಆರ್ಟಿಕ್ಯುಲೇಷನ್ ಬುಕ್ಕಲ್ಲಿ ಏನಪ್ಪ ಅಂದರೆ ಈ ವರ್ಡ್ ಆರ್ಡರ್ ಮೊದಲಿಗೆ ಅಫರ್ಮೇಟಿವ್ ಆ್ಯಂಡ್ ದೆನ್ ನೆಗೆಟಿವ್ಸ್ ಆ್ಯಂಡ್ ದೆನ್ ಎಸ್ ಆರ್ ನೋ WH ಅನ್ನು ಎಕ್ಸರ್ಸೈಸಸನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನಾವಿಲ್ಲಿ ಏನಪ್ಪ ಅಂದರೆ ಅರೇಂಜ್ ದ ವರ್ಡ್ಸ್ ಟು ಮೇಕ್ ಅಫರ್ಮೇಟಿವ್ ಸೆಂಟೆನ್ಸ್. ಇದನ್ನು ನಾವಿವಾಗ ನೋಡೋಣ. ಓಕೆ, ಅಸರ್ಟಿವಲ್ಲಿ ಯಾವ ರೀತಿ ಜೋಡಣೆ ಮಾಡಬೇಕು ಅನ್ನೋದನ್ನು ಇವತ್ತು ನೋಡೋಣ. ಓಕೆ, ರೈಟ್? ಹಾಗಾದ್ರೆ ಇಲ್ಲಿ ವರ್ಡ್ಸ್ಗಳನ್ನು ಯಾವ ರೀತಿ ಕೊಟ್ಟಿರ್ತಾರೆ? ಇಲ್ಲಿರೋಂಥ ವರ್ಡ್ಸ್ಗಳು ಜಂಬರ್ಡ್ ಆಗಿರ್ತವೆ, ಹೌದಾ? ಸಬ್ಜೆಕ್ಟನ್ನು ಒಂದು ಕಡೆ ಹಾಕಿರ್ತಾರೆ, ಆಬ್ಜೆಕ್ಟನ್ನು ಒಂದು ಕಡೆ ಹಾಕಿರ್ತಾರೆ, ವರ್ಬ್ ಇನ್ನೊಂದು ಕಡೆ ಇರುತ್ತೆ. ಅದನ್ನು ನಾವಿಲ್ಲಿ ಆರ್ಡರ್ ಆಗಿ ಜೋಡಿಸಿದಾಗ ಏನಾಗುತ್ತೆ, ಅದು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ದಟ್ ಈಸ್ ವಾಟ್? ವರ್ಡ್ ಆರ್ಡರ್. ರೈಟ್? ಇಲ್ಲಿ ಲೈಕ್, ಐ, ಯು. ಹೌದಾ?
ಸೊ ಇದು ಏನಪ್ಪ ಅಂದರೆ ಇದು ಜಂಬಡಲ್ಲಾಗಿದೆ, ಅಂದರೆ ವರ್ಡ್ಸ್ ಎಲ್ಲ ಜಂಬಡಲ್ಲಿದ್ದಾವೆ. ಸೊ ಈ ಜಂಬಡಲ್ಲಿರ್ತಕ್ಕಂಥ ಈ ವರ್ಡ್ಸನ್ನು ಸೊ ನಾವಿಲ್ಲಿ ಏನು ಮಾಡೋಕೆ ಇವಾಗ ಸೊ ಸೀರಿಯಲ್ ಆಗಿ ಜೋಡಿಸ್ತಾ ಹೋಗ್ಬೇಕು. ಸೊ ಯಾವ ರೀತಿ? ಎಸ್ ವಿ ಓ, ಸಬ್ಜೆಕ್ಟ್ ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಸೊ ಇಲ್ಲಿ ನಾವು ಮೊದಲೇನಪ್ಪ ಅಂದರೆ ಐ, ಸೊ ಏನಾಗುತ್ತೆ ಇದು ಸಬ್ಜೆಕ್ಟ್. ಆ್ಯಂಡ್ ದೆನ್ ವರ್ಬ್ ಯಾವುದಿಲ್ಲ? ಲೈಕ್, ಐ ಲೈಕ್. ಸೊ ಯು ಏನಾಗುತ್ತೆ? ಆಬ್ಜೆಕ್ಟ್, ಐ ಲೈಕ್ ಯು. ಆ್ಯಂಡ್ ದೆನ್ ಫ್ರೆಂಚ್, ಐ ಸ್ಪೀಕ್. ಸೊ ಮೊದಲು ನಾವಿಲ್ಲಿ ಸಬ್ಜೆಕ್ಟನ್ನು ತಗೋಬೇಕು. ಸೊ ಸಬ್ಜೆಕ್ಟ್ ಯಾವುದಾಗುತ್ತೆ? ಐ ಆಗುತ್ತೆ. ಆ್ಯಂಡ್ ದೆನ್ ಸೊ ಸ್ಪೀಕ್ ವರ್ಬ್, ಐ ಸ್ಪೀಕ್ ಫ್ರೆಂಚ್. ಓಕೆ, ಸೊ ಇವಾಗ ಏನಾಯ್ತದು? ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಯಿತು. ಓಕೆ, ಐ ಸ್ಪೀಕ್ ಫ್ರೆಂಚ್. ಆ್ಯಂಡ್ ಏಟ್ಸ್ ಪಿಜನ್ಸ್ ಇ. ಸೊ ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಏಟ್ಸ್ ಅನ್ನೋದೇನಪ್ಪ ಅಂದ್ರೆ ವರ್ಬ್. ಸೊ ಪಿಜನ್ಸ್ ಇದು ಆಬ್ಜೆಕ್ಟ್. ಸೊ ಇ ಇದೇನಿದು ಸಬ್ಜೆಕ್ಟ್. ಸೊ ಮೊದಲಿಗೆ ಸಬ್ಜೆಕ್ಟ್, ದಟ್ ಮೀನ್ಸ್ ಇ. ಏಟ್ಸ್ ಪಿಜನ್ಸ್, pigeons. Okay, right. And then fourth one, the girls song a sing. Okay, ಸೊ ಇಲ್ಲಿ ನಾವು ಆರ್ಡರಲ್ಲಿ ಇದನ್ನು ಬರೆದಾಗ ಮೊದಲಿಗೆ ದ ಗರ್ಲ್ಸ್ ಅಂತ ನಾವು ಬರಿಬೇಕು, ಯಾಕಂದರೆ ಇದು ಸಬ್ಜೆಕ್ಟ್ ಆಗುತ್ತೆ. ದ ಗರ್ಲ್ಸ್, ಇದಾದ ನಂತರ ನಾವು ವರ್ಬನ್ನು ತಗೋಬೇಕು. ಸೊ ಸಿಂಗ್, ಸ್ಯಾಂಗ್, ಸಂಗ್. ಸೊ ಇಲ್ಲೇನಿದೆ? ಸಿಂಗ್ ಅಂತಿದೆ. ದ ಗರ್ಲ್ಸ್ ಸಿಂಗ್ a song, a song. Okay, and sell flowers we. So we sell flowers. ಹೌದಾ? ಸಬ್ಜೆಕ್ಟ್ we, sell verb flowers ಇದೇನಾಯ್ತದ? ಆಬ್ಜೆಕ್ಟ್. ಸೊ ನಾವು ಹೂಗಳನ್ನು ಮಾರುತ್ತೇವೆ. ನಾವು ಏನನ್ನ ಮಾರುತ್ತೇವೆ? ಸೊ ಏನನ್ನ ಅಂದಾಗ ನಮಗೇನು ಸಿಗುತ್ತೆ? ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಯಾವುದಿಲ್ಲ? ಫ್ಲವರ್ಸ್. ಆ್ಯಂಡ್ ದೆನ್ ಯು ಟು ಸಿ ಮೀ ಈ ವಾಂಟ್ಸ್. ಸೊ ಇಲ್ಲಿ ನಾವು ಮೊದಲು ಏನಪ್ಪ ಅಂದರೆ ಇಲ್ಲಿ ಯು ಇದೆ, ಆ್ಯಂಡ್ ದೆನ್ ಇಲ್ಲಿ ಮೀ ಕೂಡ ಇದೆ. ಹೌದಾ? ನಾವೇನು ತಗೋಬೇಕಿಲ್ಲ ಫಸ್ಟಿಗೆ? ಯು ಟು ಸಿ ಮೀ ಈ ವಾಂಟ್ಸ್. ಸೊ ಇಲ್ಲೇ ಈ ತಗೋಬೇಕು ಫಸ್ಟ್. he wants. ಸೊ ಮೊದಲು ಸಬ್ಜೆಕ್ಟ್ he, ಆ್ಯಂಡ್ ದೆನ್ ವರ್ಬ್ ಯಾವುದಿಲ್ಲ? ವಾಂಟ್ಸ್. he wants me. ಸೊ ಮೀ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. he wants me to see you. ರೈಟ್. ಆ್ಯಂಡ್ ದೆನ್ ಫೀಡ್ ಯು ಮೈ ಕ್ಯಾಟ್ ಕ್ಯಾನ್. ಸೊ ಅಲ್ಲಿ ಯು ಇದೆ ಆ್ಯಂಡ್ ಮೈ ಇದೆ. ಸೊ ಇವೆರಡರಲ್ಲಿ ಮೊದಲು ಯಾವುದು ತಗೋಬೇಕು? ಸೊ ನಾವಿಲ್ಲಿ ಯು ಕ್ಯಾನ್ ಅಂದರೆ ಸೊ ಕರೆಕ್ಟ್, ಮೈ ಕ್ಯಾನ್ ಅಂತ ಅನ್ನೋದು ಬರಲ್ಲ. ಹೌದಾ? ಸೊ ಈಗ ನಾವೇನು ತಗೋಬೇಕಿಲ್ಲ? ಯು ಕ್ಯಾನ್. ಸೊ ಯು ಕ್ಯಾನ್. ಸೊ ಫೀಡ್ ಮೈ ಕ್ಯಾಟ್. ಓಕೆ. ಆ್ಯಂಡ್ ಸಿಸ್ಟರ್ ಆಸ್ ಮೈ ಗಾಟ್ ಎ ಡಾಗ್. ಸೊ ಮೊದಲಿಗೆ ನಾವಿಲ್ಲೇನಪ್ಪ? ಮೈ ಸಿಸ್ಟರ್ ಅಂತ ಹೋಗ್ಬೇಕು. ಮೈ ಸಿಸ್ಟರ್ ಆಸ್ ಗಾಟ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಆಸ್ ಗಾಟ್, ಮೈ ಸಿಸ್ಟರ್ ಆಸ್ ಗಾಟ್ ಎ ಡಾಗ್. ಓಕೆ, ಸೊ ದಿಸ್ ಒನ್ ಇಸ್ ದ ರೈಟ್. ಆ್ಯಂಡ್ ದ ನೈನ್ತ್ ಒನ್, ಮಸ್ಟ್ ದ ಬುಕ್ ರೀಡ್ ಯು. ಯು ಮಸ್ಟ್ ರೀಡ್ ದ ಬುಕ್. ಸೊ ಮೊದಲಿಗೆ ನಾವೇನಪ್ಪ ಅಂದರೆ ಯು ತಗೋಬೇಕು, ಸಬ್ಜೆಕ್ಟ್. ಆ್ಯಂಡ್ ದೆನ್ ಮಾಡಲ್ ಯಾವುದಿಲ್ಲ? ಮಸ್ಟ್. ಯು ಮಸ್ಟ್ ರೀಡ್, ನೀನು ಓದಲೇಬೇಕು. ಯು ಮಸ್ಟ್ ರೀಡ್ ದ ಬುಕ್. ಓಕೆ. ಸೊ ಆ್ಯಂಡ್ ದೆನ್ 10th one, buy milk he wants to. ಓಕೆ. ಸೊ ದಟ್ ಮೀನ್ಸ್ ಮೊದಲಿಗೆ ಸಬ್ಜೆಕ್ಟ್ ಯಾವುದಾಗುತ್ತಿಲ್ಲ? ಈ. ಈ
ವಾಂಟ್ಸ್, he wants to buy. ಸೊ ಟು ಬೈ ಅಂದರೆ ಏನಿದು? ಇನ್ಫಿನಿಟಿವ್, ಹೌದಾ? he wants to buy milk. ಓಕೆ, he wants to buy milk, ರೈಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ಹಾಗಾದರೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನಪ್ಪ ಅಂದರೆ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್, ಸೊ ಇವುಗಳ ಅಂದರೆ ಏನು ಅಂತ ನೋಡಿದ್ವಿ. ಆ್ಯಂಡ್ ದೆನ್ ಸೊ ಎವ್ರಿ ಸೆಂಟೆನ್ಸ್ ಆ್ಯಸ್ ಟೂ ಪಾರ್ಟ್ಸ್, ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಅಂದರೆ ಪ್ರತಿಯೊಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಅಂತಕ್ಕಂಥ ಎರಡು ಭಾಗಗಳಿರ್ತವೆ. ಸೊ ಹಾಗಾದ್ರೆ ನಾವು ಈ ಜಂಬರ್ಡ್ ಆಗಿರ್ತಕ್ಕಂಥ ವರ್ಡ್ಸ್ಗಳನ್ನು ಆರ್ಡರ್ ವೈಸ್ ನಾವು ಯಾವ ರೀತಿ ಜೋಡಿಸ್ಬೇಕು ಅನ್ನೋದನ್ನು ನೋಡಿದ್ವಿ. ಸೊ ಅದು ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ದೆನ್ ಆಬ್ಜೆಕ್ಟ್. ಸೊ ಇದೇ ರೀತಿಯಲ್ಲಿ ನಾವು ಜೋಡಿಸಿದಾಗ ಸೊ ಅದೇನಾಗುತ್ತದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ಓಕೆ, ರೈಟ್. ಸೊ ಹಾಗಾದರೆ ಸೊ ಇವತ್ತು ನಾವು ಅಫರ್ಮೇಟಿವ್ಸನ್ನು ಸೊ ಸಾಲ್ವ್ ಮಾಡಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನಪ್ಪ ಅಂದ್ರೆ ನೆಗೆಟಿವ್ಗಳನ್ನು ಏನು ಮಾಡೋಣ, ಸೊ ಅಲ್ಲಿ ಆರ್ಡರ್ ವೈಸ್ ಜೋಡಿಸೋಣ. ಓಕೆ, ರೈಟ್. ಥ್ಯಾಂಕ್ ಯು.